ನಮಸ್ತೆ, ವೆಲ್ಕಮ್ ಟು ಶಿಲ್ಪಾ ಕೃಷ್ಣ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ, ಇವತ್ತು ಕುಂಬಳಕಾಯಿ ಕೊಟ್ಟು ಕಳಿಸಿದ್ರೆ ನಮ್ಮ ಅತ್ತೆ ಊರಿಂದ, ಅದಕ್ಕೆ ಪಲ್ಯ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದೀನಿ. ಇವತ್ತು ವ್ಲಾಗ್ ಮಾಡೋಣ ಅಂತಲೇ ಮಾಡ್ತಾ ಇದ್ದೀನಿ. ತುಂಬ ದಿವಸ ಆಯಿತು ವ್ಲಾಗ್ ಮಾಡಿ, ಸೊ ಹಾಗಾಗಿ ಮಾಡೋಣ ಅಂತ ಅದಕ್ಕೆ ಕುಂಬಳಕಾಯಿ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಮಕ್ಕಳು ಯಾಕೋ ಕೇಳ್ತಿದ್ರು. ತುಂಬ ದಿವಸ ಆಗುತ್ತೆ ತಂದು ಕೊಟ್ಟು ಕಳಿಸಿ ನಮ್ಮ ಅತ್ತೆ, ಹಾಗಾಗಿ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಪಲ್ಯ ಮಾಡೋಣ. ಹಾಗೆ ನನ್ನ ಮಗನಿಗೆ ಸ್ವಲ್ಪ ಹೇಳ್ಕೊಡ್ಬೇಕು, ಸ್ವಲ್ಪ ನೋಟ್ಸ್ ಬರೆಸ್ಬೇಕು. ಏಟಿಂದ ಓದ್ಕು ಅಂತ ಹೇಳಿದ್ರೆ ಎಷ್ಟು ಆಟ ಆಡ್ತಿದ್ದೆ ಶಿಶುವಿನ. ಬಿಡು ಕಣ್ಬಿಡು, ಕಾಚಿಗೆ ಹೊಡೆಸ್ಕೊಂಡು ನೋವಾಗ್ತಿದೆ. ಇಲ್ಲ ಓಪನ್ ಮಾಡ ನೋಡಿ, ಏಟಾಗಿದ್ಯಾ ಚಪಾತಿ ಕೊಡ್ಲಾ ನಿಂಗೆ? ಚಪಾತಿ ಕಳಿಸಿಲ್ಲ ಅಲ್ಲಿ ನೋಡಿ, ಒದೆ ತಿಂದ್ಬಿಟ್ಟು ಗೋಡೆ ಒಡಿಸ್ಕೊಂಡು ಏಟ್ ಮಾಡ್ಕೊಂಡು ಈಗ ಅಳ್ತಿದ್ದಾನೆ. A few minutes later. ಆಡ್ತಿದ್ದಾನೆ. ಓದಿ ಅಂತ ಹೇಳಿದ್ರೆ ಆಮೇಲೆ ಅಮ್ಮನ ಓದ್ತೀನಿ, ನೀನು ಅಡುಗೆ ಮಾಡುವ ಅಂತ ಹೇಳ್ತಿದ್ದಾನೆ. ಯಾಕೆಂದರೆ ಈಚೆಗಡೆ ನಾವೆಲ್ಲೂ ಬಿಡೋದಿಲ್ಲ ಅವನ್ನ ಆಡೋದಕ್ಕೆ, ಅದಕ್ಕಾಗಿ ಒಳಗಡೆ ಆಡ್ಕೋತಿದ್ದಾನೆ ಒಂದಷ್ಟೊತ್ತು. ಅದಕ್ಕಾಗಿ ಕುಂಬಳಕಾಯಿ ಕಟ್ ಮಾಡೋಣ ಅಂತ ಇದ್ದೀನಿ. ಕುಂಬಳಕಾಯಿ ಕಟ್ ಮಾಡಿಬಿಟ್ಟು ಚಪಾತಿಗೆ ಇಟ್ಕೊಚ್ಚೋಣ ಅಂತ. ಇನ್ನೂ ಟೈಮ್ ಇದೆ, ಆದರೆ ಮಕ್ಕಳು ಅಷ್ಟು ಬೇಗ ಕೇಳ್ತಾರೆ ಅಂತ ಮಧ್ಯಾಹ್ನ ನೂಡಲ್ಸ್ ಅಷ್ಟೇ ತಿಂದಿದ್ದವರು. ನೋಡಿ ಹೇಗೆ ಆಡ್ತಿದ್ದಾನೆ. ಓದು ಅಂದ್ರೆ ಸಾಕು ಅಲರ್ಜಿ ಅವ್ರಿಗೆ. ಅವನಿಗೆ ಆಟ ಆಡಿದ್ರೆ ಮಾತ್ರ ಚೆನ್ನಾಗಿ ಆಡ್ತಾನೆ. ಯಶುಮಾ ಏನು ಮಾಡಲ್ಲ. ಫೈನಲ್ ಆಗಿದೆ. ಕುಂಬಳಕಾಯಿ ಕಟ್ ಮಾಡಿದ್ದೀನಿ, ಈರುಳ್ಳಿ ಎಲ್ಲ ಕಟ್ ಮಾಡಿದ್ದೀನಿ, ಚಪಾತಿ ಕಲಿಸ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಬಾಂಡ್ಲಿಂಗ್ ಆಗಿದೆ ಅಂತ. ಯಾಕೆಂದರೆ ಇದು ನನ್ನ ಅಮ್ಮನ ಸೆಂಟಿಮೆಂಟ್. ಇದು ನನ್ನ ಅಮ್ಮನದು. ನಮ್ಮಮ್ಮ ಇದರಲ್ಲೇ ಕಲಿಸ್ತಿದ್ರು. ನಮ್ಮ ತಿಳ್ಕೊಂಡಿಗೆ 5 ವರ್ಷ ಆಯಿತು. ಸೊ ಹಾಗಾಗಿ ನಮ್ಮ ಅಮ್ಮನ ನೆನಪು ನನಗೆ. ಅದಕ್ಕೆ ಇದರ ಕೆಲಸ ನಮ್ಮ ಇರ್ತಾಳೆ ನಾನು ಒಂದು ಥರ ಇದರಲ್ಲಿ. ಹಾಗಾಗಿ ಇದರಲ್ಲೇ ನಾನು ಮಾಡ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದು ಕಲಿಸ್ತಾ ಅಂತ ಕಾಮೆಂಟ್, ಬ್ಯಾಡ್ ಕಾಮೆಂಟ್ ಮಾತ್ರ ದಯವಿಟ್ಟು ಹಾಕಬೇಡಿ. ಇದು ನಮ್ಮ ಅಮ್ಮನ ಪ್ರೀತಿ. ಇದು ನಮ್ಮಮ್ಮ ಕಷ್ಟಪಟ್ಟು ತೊಗೊಂಡಿದ್ದು. ಅದರಿಂದ ನಾನು ಉಳಿಸ್ಕೊಂಡು ಇದರಲ್ಲೇ ಮಾಡ್ತೀನಿ, ಅಮ್ಮನ ಜೊತೆಲಿ ಇದ್ದಾಳೆ ಅಂತ. ಹಾಗೆ ಬೇಜಾರು ಮಾಡ್ಕೋಬೇಡಿ. ನೋಡಿ, ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊಂಡ್ರೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಸಾಸಿವೆ ಹಾಕೋಣ. ಎಣ್ಣೆ ಕಾದಿದೆ. ಸ್ವಲ್ಪ ಹಾಕ್ತೀನಿ, ಆಮೇಲೆ ಜಾಸ್ತಿ ಮೀಸೆ ಆಯ್ ಗಾಯ್ಸ್, ಮೀಸೆ ನೋಡಿ ಹೆಂಗೆ ಬೆಳ್ಕೊಂಡೈತೆ ಅಂತ. ಮೀಸೆ ಅದಕ್ಕಂತ ಮೀಸೆ ಬೆಳ್ಕೊಂಡ್ಬಿಟ್ಟೈತೆ. ಈಗ ಒಗ್ಗರಣೆ ನೋಡಿದ್ರೆ ಗೈಸ್, ನೋಡಿದ್ರೆ ಫ್ರೈ ಮಾಡ್ಕೊಂಡು ಕೆಂಪಾಗೋಗೆ ನೋಡಿ, ನಾನು ಕಾಯಿನ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಇಲ್ಲ ಹಾಕೊಳ್ಳೋಕ್ಕೆ, ಅದಕ್ಕಾಗಿ ಮಿಕ್ಸಿನಲ್ಲಿ ಮಾಡ್ಕೊಂಡಿದ್ದೆ. ಏನಿದು ತ್ರಿಷಮ? ಏನಿತ್ತು ಮೀಸೆನದು? ಅದರ ಬಿಡೋಗ್ತಾ ಇದೆ. ನಾನು ಕುಂಬಳಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ. ನೀಟಾಗಿ ಇಟ್ಕೊಂಡಿದ್ದೀನಿ. ಎಲ್ಲ ನೀರು ಬಸ್ಕೊಂಡು ಹಾಕೋಣ. ಹಾಕಕ್ಕೆ ಮುಂಚೆ ಸ್ವಲ್ಪ ಇದು ಫ್ರೈ ಮಾಡಿ ಚೆನ್ನಾಗಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಕುಂಬಳಕಾಯಿ ನೋಡಿ. ನಮ್ಮ ಚಟ್ಪಟಿ ಸ್ಟೈಲಲ್ಲಿ ನಾವು ಹೀಗೆ ಮಾಡೋದು. ನಾವು ಚಟ್ಪಟಿದಲ್ಲಿ ನಾನು ಹೀಗೆ ಮಾಡ್ತೀವಿ. ಬೇರೆ ಹೇಗೆ ಮಾಡ್ತೀವಿ ನನಗೆ ಗೊತ್ತಿಲ್ಲ, ಬಟ್ ನಮ್ಮೂರ ಕಡೆ ಹೀಗೆ ಮಾಡೋದು.
ನಮ್ಮಮ್ಮ ನಮ್ಮ ಅತ್ತೆ ಎಲ್ಲ ಹೀಗೆ ಮಾಡ್ತಾರೆ. ಹಾಗೆ ಮಾಡೋದೇ ಈಗ ತೋರಿಸ್ತಾ ಇದ್ದೀನಿ. ಮುದ್ದೆ ಆಗ್ತಾ ಇದ್ದೀವಲ್ಲ, ಫ್ರೈ ಆಗಿದೆ. ಬೇಗ ಬೆಂದೋಗುತ್ತೆ ನಾಟಿಕಾಯಿ, ಬೇಗ ಫ್ರೈ ಆಗುತ್ತೆ. ಜಾಸ್ತಿ ಆಯ್ತು ಅನ್ಸುತ್ತಿದೆ, ಬಟ್ ಅರ್ಧ ನೋಡೋಣ ಎಷ್ಟಾಗುತ್ತೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸ್ವಲ್ಪ ಟ್ರೈ ಮಾಡಿ. ನಮ್ಮ ಊರಲ್ಲೆಲ್ಲ ಹೀಗೆ ಮಾಡೋದು. ಚೆನ್ನಾಗಿರುತ್ತೆ. ನೋಡೋಕೆ ಜಾಸ್ತಿ ಅನ್ಸುತ್ತೆ, ಆದ್ರೂ ಫ್ರೈ ಮಾಡ್ತಾ ಮಾಡ್ತಾ ಕಮ್ಮಿ ಆಗ್ಬಿಡತ್ತೆ ಪಲ್ಯ. ಏನಿದು ಬಾಯಿಗೆ ಹಾಕೊಂಡಿರೋದು? ತಿಂತಾರಾದ್ರೆ ಹೊಟ್ಟೆ ಬರುತ್ತೆ, ಅದು ತಿನ್ಬಾರ್ದು. ಬಿಸಾಕು ಬಿಸಾಕ ಹೋಗಿ. ಚಪಾತಿ ಮಾಡಕ್ ಬಿಡು ನನ್ನ. ಏನ್ ಮಾಡಿ ಹೆಂಗ್ ಮಾಡ್ಲಿ ನಾನು ಚಪಾತಿನ ಮಾಡಕ್? ಕೈ ತೊಳೆದಿದ್ದೀರಾ? ಕೈ ತೊಳೆದೇ ಮುಟ್ಬಾರ್ದು, ಕೈ ತೊಳೆದೇ ಮುಟ್ಬಾರ್ದಮ್ಮ. ಚಪಾತಿ ರೆಡಿ ಆಯ್ತು, ಪಲ್ಯ ರೆಡಿ ಆಗಿದೆ ನೋಡಿ. ನಿಮ್ಮ ಮಗು ತಿಂದರೆ ಹೇಗಿದೆಪ್ಪ? ಇದೆ ಮನೆ ಸಾಯಿದಾ ಹೇಳಲ್ವಾ? ಯಾಕೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಸೊ ಹಾಗಾಗಿ ಫೈನಲಿ ಮಾಡಿದ್ವಿ ನೋಡಿ. ನಿಮ್ಮ ಚನ್ನಪಟ್ಟಣದ ಪಲ್ಯ ನನಗೆ ಮಾಡೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ನನಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್. ನೀವು ಎಷ್ಟು ನನಗೆ ಇದು ಮಾಡ್ತೀರೋ, ಸಪೋರ್ಟ್ ಮಾಡ್ತೀರೋ, ನಾನು ಹೆಚ್ಚೆಚ್ಚು ವೀಡಿಯೋಗಳು ಹಾಕೋಕ್ಕೆ ನನಗೆ ಈಸಿ ಆಗುತ್ತೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಓಕೆ, ಬಾಯ್.